ಮಂಡ್ಯದಲ್ಲಿ ರೈತನ ಮೇಲೆ ವ್ಯಾಘ್ರ ಚಿರತೆಯೊಂದು ದಾಳಿ ಮಾಡಿದೆ. ಇನ್ನು ಅದರ ಪರಿಣಾಮವಾಗಿ ಗಂಭೀರ ಗಾಯಕ್ಕೊಳಗಾಗಿದ್ದಾನೆ. ಕಾಚೇನಹಳ್ಳಿ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕಿನ ಕಾಚೇನಹಳ್ಳಿ ಮಂಡ್ಯ ಜಿಲ್ಲೆಯಲ್ಲಿ ವ್ಯಾಘ್ರ ಚಿರತೆಯೊಂದು ರೈತನ ಮೇಲೆ ದಾಳಿ ನಡೆಸಿದೆ. ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನಲ್ಲಿ ಘಟನೆ ನಡೆದಿದೆ. ಕುಮಾರ್ 50 ವರ್ಷದ ಮಧ್ಯವಯಸ್ಕನ ಮೇಲೆ ಚಿರತೆ ದಾಳಿಗೆ ಗಂಭೀರವಾದಂತಹ ಗಾಯ. ತಮ್ಮ ಜಮೀನಿನ ಬಳಿ ಹಸು ಮೇಯಿಸುತ್ತಿದ್ದಾಗ 2 ಚಿರತೆಗಳು ದಾಳಿ ನಡೆಸಿದೆ. ತೋಳಿನ ಭಾಗ ಕಚ್ಚಿ ಗಾಯಗೊಳಿಸಿರುವಂತಹ ಚಿರತೆ ನಿಜಕ್ಕೂ ಕೂಡ ಗಂಭೀರ ಗಾಯ. ಒಳಮಾಂಸಗಳು ಪ್ರದರ್ಶನಗೊಂಡಿದೆ. ಚಿರತೆಯಿಂದ ತಪ್ಪಿಸಿಕೊಂಡು ಓಡಿ ಬಂದಿರುವ ಕುಮಾರು ಸದ್ಯ ನಾಗಮಂಗಲ ತಾಲೂಕು ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಪಡೆಯುತ್ತಿದ್ದಾರೆ. ಮತ್ತೊಂದೆಡೆ ಗ್ರಾಮಸ್ಥರಲ್ಲಿ ಹೆಚ್ಚಾದ ಆತಂಕ. ಚಿರತೆ ಭಯದಿಂದ ಜಮೀನುಗಳಿಗೆ ಹೋಗಲು ಹೆದರುತ್ತಿರುವ ರೈತರು. ಕೂಡಲೇ ಚಿರತೆಗಳ ಸೆರೆಗೆ ಗ್ರಾಮಸ್ಥರು ಆಗ್ರಹ. ಇನ್ನು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಏನು ಮಾಡುತ್ತೋ. ಈ ಹಿಂದೆ ಅನೇಕ ಸಲ ರೈತರು ಮಹಿಳೆಯರ ಮೇಲೆ ಚಿರತೆ ದಾಳಿ ಮಾಡಿದ್ರು ಕೂಡ ಅಲ್ಲಿನ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಯಾರೊಬ್ಬರು ಬಂದು ನೋಡಿಲ್ಲ. ಮಂಡ್ಯದಲ್ಲಿ ರೈತನ ಮೇಲೆ ಚಿರತೆ ದಾಳಿ ಇದು ನಿಜಕ್ಕೂ ಕೂಡ ದುರಂತದ ಸ್ಟೋರಿ. ಇದು ಕಾರಣ ಕಾಡಲ್ಲಿರ್ತಕ್ಕಂತಹ ವ್ಯಾಘ್ರ ಮೃಗಗಳು ಆ ಪ್ರದೇಶಕ್ಕೆ ಯಾಕೆ ಬರುತ್ತೆ ಅನ್ನೋದನ್ನ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಮೊದಲು ಪತ್ತೆ ಹಚ್ಚಬೇಕು. ಆ ಭಾಗದಲ್ಲಿ ಅದಕ್ಕೆ ಆಹಾರ ಸಿಗದೆ ಆಹಾರ ಹುಡುಕಿಕೊಂಡು ಬರುತ್ತೆ. ಇನ್ನು ಅದಕ್ಕೆ ಆಹಾರ ಸಿಗೋ ಥರ ಏನು ಮಾಡಬೇಕು ಅಂತ ಹೇಳಿ ಫಾರೆಸ್ಟ್ ಇಲಾಖೆ ಹೇಳಬೇಕು. ಜಮೀನು ಬಳಿ ಹಸು ಮೇಯಿಸ್ತಾ ಇದ್ದಂತಹ ಪಾಪ ರೈತ ಏನು ತಪ್ಪು ಮಾಡಿದ್ದ? ಏಕಾಏಕಿ ತೋಳ ಆ ಭಾಗಕ್ಕೆ ಬಂದಿದೆ. ಅದು ಭಯಗೊಂಡು ತನ್ನ ಜೀವ ರಕ್ಷಣೆಗಾಗಿ ದಾಳಿ ಮಾಡಿರುತ್ತೆ. ಚಿರತೆಯಿಂದ ತಪ್ಪಿಸಿಕೊಂಡು ಓಡಿ ಬಂದಿರತಕ್ಕಂತಹ ರೈತ ಪಾಪ ಗಂಭೀರವಾದಂತಹ ಗಾಯಕ್ಕೊಳಗಾಗಿ ನರಳಾಡ್ತಿದ್ದಾನೆ. ಇನ್ನು ಚಿರತೆ ಮೇಲೆ FIR ಮಾಡೋದಕ್ಕಾಗುತ್ತಾ? ಆಗಲ್ಲ. ಮಾಡೋದಕ್ಕಾಗೋದು ಯಾರ ಮೇಲೆ? ಅಲ್ಲಿನ ಫಾರೆಸ್ಟ್ ಇಲಾಖೆಯ ನಿರ್ಲಕ್ಷ್ಯ ಆಯಿತು. ಇನ್ನು ಮೀಸಲು ಅರಣ್ಯ ಪ್ರದೇಶದ ಭಾಗಗಳಲ್ಲೂ ಕೂಡ ಸೂಕ್ಷ್ಮ ಪ್ರದೇಶ ಅಂಥೇಳಿ ಅರಣ್ಯ ಇಲಾಖೆ ಸಪ್ರೇಟ್ ಆಗಿ ಪ್ರತ್ಯೇಕವಾಗಿ ಗುರುತು ಮಾಡಿರುತ್ತೆ. ಇಂತಿಂತಹ ಪ್ರದೇಶಗಳಲ್ಲಿ ಆನೆಯ ಉಪಟಳಗಳಿರ್ತಾವೆ, ಇಂತಹ ಪ್ರದೇಶದಲ್ಲಿ ಚಿರತೆ ಮತ್ತು ತೋಳಗಳ ಉಪದ್ರವಗಳಿರ್ತಾವೆ, ಇವೆಲ್ಲವೂ ಕೂಡ ಅವರೊಂದು ರೇಖೆ ಮಾಡ್ಕೊಂಡಿರ್ತಾರೆ. ಆ ತರಹದ ಪ್ರದೇಶಗಳಿಗೆ ಮುಳ್ಳು ತಂತಿಗಳನ್ನು ಅಳವಡಿಸುವಂತಹ ಕೆಲಸಗಳು ಅಥವಾ ಎಲೆಕ್ಟ್ರಿಕ್ ಹೀಗೆ ನಾನಾ ತರಹದ ಮುಂಜಾಗ್ರತಾ ಕ್ರಮಗಳನ್ನು ಅರಣ್ಯ ಇಲಾಖೆ ತೆಗೆದುಕೊಳ್ಬೇಕು. ಹೇಳಿದ್ರೂ ಮುಗಿಯದ ಸಮಸ್ಯೆಗಳು ಇಲ್ಲಿದು. ಸೊ ಹೀಗೆ ವಿದ್ಯುತ್ ತಂತಿಗಳನ್ನು ಅಳವಡಿಸಿ ವ್ಯಾಘ್ರ ಮೃಗಗಳು ಒಳಗ ಬರದಂತೆ ತಡೆಯುವಂಥ ಪ್ರಯತ್ನಗಳಾಗಬೇಕು. ಅದಾಗಿಲ್ಲ ಪಾಪ. ಬೆಳಿಗ್ಗೆ ಸುಮಾರು 11 ಗಂಟೆಯಲ್ಲಿ ಹಸು ಮೇಯ್ಸಕ್ಕೆ ಹೋಗ್ತಾ ಇದ್ರು ಅವರ ಜಮೀನ್ ಹತ್ರ. ಅಲ್ಲಿ ಚಿರತೆಗಳು ಬಂದು ದಾಳಿ ಮಾಡಿ ಬಲಗೈ ಹತ್ರ ಕಚ್ಚಿ ಎಲ್ಲ ಗಾಯಗಳಾಗಿದೆ. ಅದು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಕರ್ಕೊಂಬಂದು ಅಡ್ಮಿಟ್ ಮಾಡಿದ್ದೀವಿ. ಮುಂದಕ್ಕೆ ಏನು ಕ್ರಮ ತಗೋಬೇಕು ಸರ್ಕಾರದಿಂದ ಕ್ರಮ ತಗೊಳ್ಳೋಕ್ಕೆ ನಾವು ಮನವಿ ಮಾಡ್ತಾ ಇದ್ದೀವಿ. ಅವರು ಬೆಳಿಗ್ಗೆ ಸುಮಾರು 11 ಗಂಟೆಯಲ್ಲಿ ಹಸು ಮೇಯ್ಸಕ್ಕೆ ಹೋಗ್ತಾ ಇದ್ರು ಅವರ ಜಮೀನ್ ಹತ್ರ. ಅಲ್ಲಿ ಚಿರತೆಗಳು ಬಂದು ದಾಳಿ ಮಾಡಿ ಬಲಗೈ ಹತ್ರ ಕಚ್ಚಿ ಎಲ್ಲ ಗಾಯಗಳಾಗಿದೆ. ಅದು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಕರ್ಕೊಂಬಂದು ಅಡ್ಮಿಟ್ ಮಾಡಿದ್ದೀವಿ. ಮುಂದಕ್ಕೆ ಏನು ಕ್ರಮ ತಗೋಬೇಕು ಸರ್ಕಾರದಿಂದ ಕ್ರಮ ತಗೊಳ್ಳೋಕೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.